ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಪೂಜಾ. 42ನೇ ದಿನಕ್ಕೆ ಕಾಲಿಟ್ಟ ಇದ್ದಲಿಗಿ ಸಂತ್ರಸ್ತರ ಧರಣಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಾರಾಯಣಪುರ ಡ್ಯಾಂ ಹಿನ್ನೀರಿನಿಂದ ಮುಳುಗಡೆಯಾದ ಸಂತ್ರಸ್ತರ ಹೋರಾಟ ಇಂದಿಗೆ 47ನೇ ದಿನಕ್ಕೆ ಕಾಲಿಟ್ಟಿದೆ. ನ್ಯಾಯಕ್ಕಾಗಿ ನಿನ್ನೆಯಿಂದ ಸರದಿ ಉಪವಾಸ ಸತ್ಯಾಗ್ರಹ ಆರಂಭಿಸಿರುವ ಸಂತ್ರಸ್ತರ ಭೇಟಿಗೆ ಕೊನೆಗೂ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, 2007ರಲ್ಲಿ ನಾರಾಯಣಪುರ ಡ್ಯಾಂ ಹಿನ್ನೀರಿನಿಂದ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಇದ್ದಲಗಿ, ಗಮದತ್ತಿ, ಅಡಿಯಾಳ, ಬಿಸನಾಳ ಕೊಪ್ಪ, ಕಡ್ಜಗಲ, ಕೆಂಗಲ್ಲ, ಕಡಪಟ್ಟಿ ಸೇರಿದಂತೆ ಸುಮಾರು 10 ಗ್ರಾಮಗಳು ಜಲಸಮಾಧಿಯಾಗಿದ್ದವು. ಸೂಕ್ತ ಪುನರ್ವಸತಿಗಾಗಿ ಆಗ್ರಹಿಸಿ ಇದ್ದಲಗಿ ಗ್ರಾಮದ ಸಂತ್ರಸ್ತರು ನಡೆಸುತ್ತಿರುವ ಧರಣಿ ಇದೀಗ 47ನೇ ದಿನಕ್ಕೆ ತಲುಪಿದೆ. ಸರ್ಕಾರದ ಗಮನ ಸೆಳೆಯಲು ಸಂತ್ರಸ್ತರು ನಿನ್ನೆಯಿಂದ ಸರದಿ ಉಪವಾಸ ಸತ್ಯಾಗ್ರಹಕ್ಕೂ ಇಳಿದಿದ್ದಾರೆ. ಉಪವಾಸ ಸತ್ಯಾಗ್ರಹದ ಬೆನ್ನಲ್ಲೇ ಎಚ್ಚೆತ್ತ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣ ಅಧಿಕಾರಿಗಳ ತಂಡ ಹಾಗೂ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸಂತ್ರಸ್ತರು ವಾಸಿಸುತ್ತಿರುವ ತಾತ್ಕಾಲಿಕ ಶೆಡ್ಗಳನ್ನು ವೀಕ್ಷಿಸಿದ ಅಧಿಕಾರಿಗಳ ಮುಂದೆ ತಮ್ಮ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಸಂತ್ರಸ್ತರು ಪಟ್ಟು ಹಿಡಿದಿದ್ದಾರೆ. ಸಂತ್ರಸ್ತರ ಪ್ರಮುಖ ಆಗ್ರಹಗಳು ಹೀಗಿವೆ. ಪ್ರತಿ ಕುಟುಂಬಕ್ಕೆ 4 ಗುಂಟೆ ನಿವೇಶನ ನೀಡಬೇಕು. ಬಾಕಿ ಉಳಿದಿರುವ 2ನೇ ಹಂತದ ಪರಿಹಾರದ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಪುನರ್ವಸತಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ. ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದಂತಹ ಅಧಿಕಾರಿಗಳು ಮುಂದಿನ 15 ದಿನಗಳಲ್ಲಿ ನಿಮ್ಮೆಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ, ದಯವಿಟ್ಟು ಧರಣಿ ಹಿಂಪಡೆಯಿರಿ ಎಂದು ಸಂತ್ರಸ್ತರಿಗೆ ಮನವಿ ಮಾಡಿದರು. ಆದರೆ ಅಧಿಕಾರಿಗಳ ಆಶ್ವಾಸನೆಗೆ ಜಗ್ಗದ ಸಂತ್ರಸ್ತರು ನಮ್ಮ ಸಮಸ್ಯೆ ಪರಿಹಾರ ಆಗುವವರೆಗೂ, ಶಾಶ್ವತ ಪರಿಹಾರ ಆಗುವವರೆಗೂ ಧರಣಿ ಕೈಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ಅಧಿಕಾರಿಗಳು ಹಾಗೂ ಸಂತ್ರಸ್ತರ ನಡುವಿನ ಈ ಹಗ್ಗ ಜಗ್ಗಾಟ ಮುಂದುವರೆದಿದೆ. ತಾತ್ಕಾಲಿಕವಾಗಿ ಶೆಡ್ಡಲ್ಲಿ ಇರೋ ಬದಲು ಸ್ವಂತ ಮನೆಯನ್ನು ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ಇನ್ನೊಂದು ಇದೇ ಥರ ಹಾಕಿದ್ರು ಇನ್ನೊಂದು 3-4 ವರ್ಷಕ್ಕೆ ಇದೇ ಥರ ಸಮಸ್ಯೆ ಆಗುತ್ತೆ. ಸೊ ನನಗೇನು ಅನಿಸುತ್ತೆ ಅಂದರೆ ನಮ್ಮೆಲ್ಲ ಅಧಿಕಾರಿಗಳಿಗೆ, ನಮ್ಮ ಶಾಸಕರಿಗೆ, ಇಂದಿನ ಈ ಮಾಜಿ ಶಾಸಕರಿಗೆ ಎಲ್ಲರಿಗೂ ಏನು ಅನಿಸುತ್ತೆ ಅಂದರೆ, ನೀವು ಚೆನ್ನಾಗಿ ಬಾಳಬೇಕು ಒಂದು ಸ್ಲ್ಯಾಪದ ಮನೆಯಲ್ಲಿ. ಈಗ ಎಲ್ಲ 20 ವರ್ಷದಿಂದ 30 ವರ್ಷದಿಂದ ಈ ಥರ ಇತ್ತು, ಬಟ್ ಈಗ ಎಲ್ಲರೂ ಒಳ್ಳೆ ಮನೆಯಲ್ಲಿದ್ದಾರೆ. ಸೊ ನೀವು ಕೂಡ ಮನೆಯನ್ನು ಕಟ್ಟಿದರೆ ನಮ್ಮ ಕಡೆಯಿಂದ 1.5 ಲಕ್ಷ ರೂಪಾಯಿ ಸಿಗುತ್ತೆ ನಿಮಗೆ, ಸಹಾಯಧನ ಸಿಗುತ್ತೆ. ಅದ್ರ ಜೊತೆಗೇ 2ನೇ ಕಂತಿನ ಪರಿಹಾರ ಹಣ ಅಂತ ತಾವು ಕೇಳ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ನಾವೆಲ್ಲ ಯಾವ ಥರ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ UKP ಕಚೇರಿದು ಓವರಾಲ್ 30,000 ಕೋರ್ಟ್ ಕೇಸ್ಗಳು ಇದ್ದಾವೆ. 30,000 ಕೋರ್ಟ್ ಕೇಸ್ಗಳು ಆಯ್ತು ನೀವು ಮನೆ ಕಟ್ತೀರಾ ಅಂದರೆ 1.5 ಲಕ್ಷ ರೂಪಾಯಿ ಕೊಡ್ತೀವಿ. ಸೊ ಈಗ ನಮ್ಮಲ್ಲಿ 30,000 ಕೋರ್ಟ್ ಕೇಸ್ಗಳಿದ್ದಾವೆ. ಸೊ ನಮ್ಮ ಸರ್ಕಾರದ ಹಂತದಲ್ಲಿ ಯಾವ ಥರ ಆಗ್ತಾ ಇದೆ ಅಂದರೆ, ಈ ಸರಿ ಕೋರ್ಟಲ್ಲಿ 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಕೋರ್ಟಲ್ಲಿ ಇದು ಮಾಡಿದ್ರು ಕೂಡ ಪರಿಹಾರ ಬರುತ್ತೋ ಇವು ಸುಪ್ರೀಂ ಕೋರ್ಟ್. ಈಗ ಇಲ್ಲಿ ಸಂತ್ರಸ್ತರಿಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ವ್ಯವಸ್ಥೆ ADJNL ವತಿಯಿಂದಲೂ ಕೂಡ ನಿಮ್ಗೆ ಪ್ರಪೋಸಲ್ ಬಂದಿರತಕ್ಕಂಥ ಏನು ನಿಮ್ಮ ವಿದ್ಯುತ್ ಇಲಾಖೆ ಪ್ರಪೋಸಲ್ ಕಳಿಸಿರ್ತಕ್ಕಂಥ. ಮುಂದೇನು ಮಾಡಿದ್ರು, ಇತ್ತೀಚೆಗೆ ನಿರ್ಲಕ್ಷ್ಯ ಆಯಿತು ಗೊತ್ತಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಈಗ ಇಲ್ಲಿ ಅಧಿಕಾರಿ ವರ್ಗದವರು CM ಅವರು ಇದ್ದಾರೆ, ಜನರಲ್ ಮ್ಯಾನೇಜರ್ CM ಅವರು ಇದ್ದಾರೆ. ಈಗ